ಕಿರುತೆರೆಯಲ್ಲಿ ಮನೋರಂಜನೆಗಾಗಿ ಶುರುವಾದ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಕನ್ನಡದಲ್ಲಿ 4 ವರ್ಷಗಳ ಹಿಂದೆ ಶುರುವಾದ ಈ ರಿಯಾಲಿಟಿ ಶೋ ಇದೀಗ ತನ್ನ 4ನೇ ಸೀಸನ್ ಕೂಡ ಪ್ರಾರಂಭಿಸಿದೆ. ನಮಗೆ ಚಿರಪರಿಚಿತ ವ್ಯಕ್ತಿಗಳ ವ್ಯಕ್ತಿತ್ವ ತೋರಿಸುವ ಈ ರಿಯಾಲಿಟಿ ಶೋ ಬೇರೆ ರಿಯಾಲಿಟಿ ಶೋಗಳಿಗಿಂತ ವಿಭಿನ್ನವಾದುದು. ಇದುವರೆಗೂ ಸುಮಾರು 50ಕ್ಕಿಂತ ಹೆಚ್ಚು ಸೆಲೆಬ್ರಿಟಿಗಳು ಭಾಗವಹಿಸಿದ ಈ ಶೋನಲ್ಲಿ ಸಹಜ ವ್ಯಕ್ತಿತ್ವವಿರುವ ವ್ಯಕ್ತಿಗಳಿಗಿಂತ ಅಸಹಜ ವ್ಯಕ್ತಿತ್ವವಿರುವ ವ್ಯಕ್ತಿಗಳು ಆಕರ್ಷಿತರಾಗುತ್ತಾರೆ. ಅಂತವರಲ್ಲಿ ಒಬ್ಬರು ಒಳ್ಳೆಯ ಹುಡುಗ ಪ್ರಥಮ್. ಇವರು ಯಾರೆಂದು ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ಇವರು ಬಹಳಷ್ಟು ರಾಜಕಾರಣಿಗಳು ಮತ್ತು ಚಲನಚಿತ್ರ ನಟರಿಗೆ ಚಿರಪರಿಚಿತರು. ಪ್ರಥಮ್ ಇದುವರೆಗೂ ಒಂದು ಚಲನಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಕೇಳಿದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸದೆ ತಮ್ಮದೇ ಆದ ಧಾಟಿಯಲ್ಲಿ ವಾದ ಮಂಡಿಸಿ ಉತ್ತರಿಸುವುದರಲ್ಲಿ ಪ್ರಥಮ್ ನಿಸ್ಸೀಮರು. ಇವರನ್ನು ನೋಡಿದ ಹೆಚ್ಚಿನವರಿಗೆ ಹುಚ್ಚ ವೆಂಕಟ್ ನೆನಪಾಗದೇ ಇರಲಾರದು. ಬಿಗ್ ಬಾಸ್ ಮನೆಯಲ್ಲಿ ಯಾರೇ ಮಾತನಾಡುತ್ತಿದ್ದರೂ ಮಧ್ಯೆ ಬಾಯಿ ಹಾಕಿ ಎದುರುಗಡೆ ಇದ್ದವರ ನಿಷ್ಠೂರಕ್ಕೆ ಕಾರಣವಾಗುತ್ತಾರೆ. ಪ್ರಥಮ್ ಅವರ ಬಿಗ್ ಬಾಸ್ ಜರ್ನಿ ಮುಂದಿನ ದಿನಗಳಲ್ಲಿ ನಮಗೆ ಎಷ್ಟು ಮನರಂಜಿಸಲಿದೆ ಎಂದು ಕಾದು ನೋಡೋಣ. ಪ್ರಥಮ್ ಅಭಿಮಾನಿಗಳಿಂದ ಮತ್ತು ನಮ್ಮ ಕಡೆಯವರಿಂದ ಪ್ರಥಮ್ ಅವರಿಗೆ ಆಲ್ ದ ಬೆಸ್ಟ್.